ಮೂರ್ತಿ ಬಿಗಿದ ಮೇಲೆ ಎಲ್ಲರ ವಿಷಯದಲ್ಲೂ ಒಂದೇ ಮಾತು, ಕಣ್ಣು ಅಷ್ಟು ಚೆನ್ನಾಗಿದೆ, ಕಣ್ಣು ನಮ್ಮನ್ನು ನೋಡೋ ಹಾಗಿದೆ. ಇಲ್ಲಿ ಮೈಸೂರಿನಲ್ಲಿ ಕೆಲವರಿಗೆ ಅವಕಾಶ ಸಿಗ್ತದೆ ನೋಡ್ಲಿಕ್ಕೆ, ಅವರೆಲ್ಲರ ಫೀಡ್ಬ್ಯಾಕು ಅದೇ ಬಂತು. ಸೊ ನಮ್ಮ ಪ್ರಧಾನಮಂತ್ರಿಗಳು ಕಣ್ಣಿನಲ್ಲಿ ಒಂದು ತೇಜಸ್ಸಿದೆ ಅಂತ ಅವರು ಒಂದು ಮಾತನ್ನ ಹೇಳ್ತಾರೆ. ತಂದೆ ರಿಯಾಕ್ಷನ್ ಹೇಗಿತ್ತು ಒಂದ್ಸಲ ಫಿನಿಶ್ ಆದ್ಮೇಲೆ? ನಾನು ಹೇಳಿದ್ದೆ, ಇದೀಗ ನೋಡಿ ಶಂಕರಾಚಾರ್ಯ ಮಾಡ್ಲಿಕ್ಕೆ ಮುಂಚೆ ನಾನು 1000 ವಿಗ್ರಹ ಮಾಡಿದ್ದೀನಿ, ವಿಗ್ರಹಗಳು ಪ್ರತಿಮೆಗಳೆಲ್ಲ ಮಾಡಿದ್ದೀನಿ. ಅವ್ರು ಯಾವತ್ತೂ ನನಗೆ ಅಪ್ರಿಷಿಯೇಟ್ ಮಾಡಿರಲಿಲ್ಲ. ಯಾವತ್ತಿದ್ರೂ ಬಂದು ಕರೆಕ್ಷನ್ ಹೇಳ್ತಿದ್ರು, ನೋಡು ಇದು ನೋಡಿ ಸರಿ ಇಲ್ಲ, ಮಾಡಿದ್ರು ಅದನ್ನ ಅವರು ಹೊಸದಾಗಿ ತೆಗೆದ್ಬಿಟ್ಟು ಮತ್ತೆ ಮಾಡು ಅಂತ ಹೇಳಿದ್ದಾರೆ. ಸೊ ಯಾವಾಗಲೂ ಅವರು ಸ್ಯಾಟಿಸ್ಫೈಡ್ ಇಲ್ಲ. ಬಟ್ ಇದೊಂದು ಇದಕ್ಕೆ ಅವರು ನನಗೆ ಹೇಳಿದ್ದವರು ತುಂಬ ದುಃಖ, ಅವ್ರ ಕಣ್ಣಲ್ಲಿ ನೀರು, ಆನಂದ ಬಾಷ್ಪ. ನಮ್ಮ ತಂದೆ ಹೆಸರು ಉಳಿಸ್ಬಿಟ್ಟೆ ನೀನು. ಯಾವತ್ತೂ ನನ್ನ ಅವ್ರ ತಂದೆ ಹತ್ರ ಕಂಪೇರ್ ಮಾಡ್ತಿರ್ಲಿಲ್ಲ ಅವರು. ಯಾವಾಗಲೂ ಇಲ್ಲ ನಿಮ್ಮ ತಾತ ಹಾಗೆ ಮಾಡ್ತಿದ್ರು, ನಿನ್ನ ಮಾಡಬೇಕು, ನೀನು ಹಂಗೆ ಇನ್ನ ನಿನಗೆ ಶ್ರದ್ಧೆ ಸಾಲಲ್ಲ, ಈ ರೀತಿನೇ ಹೇಳ್ತಿದ್ರು ನನಗೆ. ಬಟ್ ಅದೊಂದೇ ಸ್ಕಲ್ಪ್ಚರ್ಗೆ ನನಗೆ ಅವರು ಅಪ್ರಿಷಿಯೇಷನ್ ಮಾಡಿದ್ದು, ಒಂದು ಹೊಗಳಿಕೆ ಮಾತು ನಮ್ಮ ತಂದೆಯಿಂದ ನಾನು ಕೇಳಿದ್ದು ಅದೊಂದೇ ಮೂರ್ತಿಗೆ ಮಾತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.